ಹಲೋ ಎವ್ರಿವನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ತುಂಬ ಓಲ್ಡ್ ಆ್ಯಂಡ್ ಹಾಗೆ ತುಂಬ ಸಿಂಪಲ್ ಆಗಿರೋ ರೆಸಿಪಿ. ಹಾಗೆ ಮಾಡ್ಕೊಳ್ಳೋದು ವೆರಿ 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 ಈಸಿ. ಸಿಂಪಲ್ ರೆಸಿಪಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ನೋಡೋಕೆ ಫ್ಯಾನ್ಸಿ ಆಗಿರುತ್ತೆ, ಹಾಗೆ ತಿನ್ನೋಕೆ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡದೆ ಕ್ವಿಕ್ ಆಗಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಮೊದಲಿಗೆ ನಾವು ಶೇಂಗದ ಪುಡಿನ ಮಾಡ್ಕೊಳ್ಳೋಣ. ಈ ಶೇಂಗದ ಪುಡಿ ಅನ್ನೋದು ಕಾಮನ್, ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೊಳ್ಳೋಂಥದ್ದೇ. ಆದ್ರೆ ಈ ತರ ನೀವೇನಾದ್ರೂ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಯು ಮಸ್ಟ್ ಟ್ರೈ ದಿಸ್. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಈ ಶೇಂಗದ ಪುಡಿ. ಅದ್ರಲ್ಲೂ ನಮ್ ಈ ಉತ್ತರ ಕರ್ನಾಟಕದ ಕಡೆ ಈ ಪುಡಿಗಳಾಗಿರ್ಬೋದು, ರೊಟ್ಟಿ ಆಗಿರ್ಬೋದು ತುಂಬಾನೇ ಫೇಮಸ್ ಇರೋ ಕಡೆ ಯಾವ್ದೇ ರೆಸಿಪಿ ಆದ್ರೂ ಟೇಸ್ಟಿಯಾಗಿ ಇದ್ದೇ ಇರುತ್ತಲ್ವಾ. ಸೊ ಮೊದಲಿಗೆ ಇಲ್ಲಿ ನಾನು 1 ಕಪ್ ಅಷ್ಟು ಶೇಂಗಾನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಕ್ಕೊಂಡಿದ್ದೀನಿ. ಅದಕ್ಕೆ ನಾವು 2 ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡೋಣ. ಆ ನಂತರ 1 ರಿಂದ 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, ಸೊ ಫ್ಲೇವರ್ ಸಖತ್ತಾಗಿ ಬರುತ್ತೆ. ಆ ನಂತರ ಇದಕ್ಕೆ 2 ಸ್ಪೂನ್ ಅಷ್ಟು ಬೆಲ್ಲನ ಹಾಕಿ, ಇದನ್ನ ಮಾತ್ರ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದಾನೇ ಪುಡಿ ಟೇಸ್ಟ್ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಅಂಡ್ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪುನ ಆ್ಯಡ್ ಮಾಡ್ಕೊಳ್ಳಿ. ಈ ಕ್ವಾಂಟಿಟಿಗೆ ನಿಮಗೆ 1 ಸ್ಪೂನ್ ಅಷ್ಟು ಉಪ್ಪು ಕರೆಕ್ಟಾಗಿ ಆಗುತ್ತೆ. ಸೊ ಈಗ ಪುಡಿನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದ್ರಲ್ಲೇ ಇರೋದು ಮೇನ್ ಟ್ರಿಕ್. ಇದನ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಆಗುತ್ತೆ ಪುಡಿ. ಸೊ ನೋಡಿ, ಮೊದಲಿಗೆ ನೀವು 5 ಟೈಮ್ಸ್ ನೀವು ಮಿಕ್ಸಿನ ಆಫ್ ಅಂಡ್ ಆನ್ ಮಾಡಿ. ಸೊ 5 ಸೆಕೆಂಡ್ಸ್ ಆಗುತ್ತೆ, ಆಗ ಈ ತರ ಆಗಿರುತ್ತೆ ಪುಡಿ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಮತ್ತೆ ಕಂಟಿನ್ಯೂ ಮಾಡಿ 5 ಟೈಮ್ಸ್ ಆಫ್ ಅಂಡ್ ಆನ್ ಮಾಡಿ. ಆಗ ನೋಡಿ ಪುಡಿದು ಟೆಕ್ಸ್ಚರ್ ಈ ತರ ಇರುತ್ತೆ. ಸೊ ಟೋಟಲಿ 10 ಸೆಕೆಂಡ್ಸ್ ಆಫ್ ಅಂಡ್ ಆನ್ ಮಾಡ್ತಿದ್ದ ಹಾಗೆ ಪುಡಿದು ಟೆಕ್ಸ್ಚರ್ ಈ ತರ ಆಗುತ್ತೆ. ಇನ್ ಬಿಟ್ವೀನ್ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮಾಡಿ. ಅಂಡ್ ಫೈನಲಿ ಮತ್ತೆ ಒಂದು 5 ಸೆಕೆಂಡ್ಸ್ ಕಂಟಿನ್ಯೂ ರನ್ ಮಾಡಿ ಮಿಕ್ಸಿನ. ಸೊ ಆಗ ಇದ್ರದ್ದು ಟೆಕ್ಸ್ಚರ್ ನೋಡಿ ಈ ತರ ಆಗುತ್ತೆ. ದಿಸ್ ಇಸ್ ದ ಪರ್ಫೆಕ್ಟ್ ಟೆಕ್ಸ್ಚರ್. ಸೊ ಈ ತರ ನೀವು ಮಿಡಿಲ್ ಅಲ್ಲಿ ಸ್ಪೂನಿಂದ ಮಿಕ್ಸ್ ಮಾಡಿಬಿಟ್ಟು ಆ ನಂತರ ಗ್ರೈಂಡ್ ಮಾಡಿದ್ರೇನೆ ನಿಮ್ಗೆ ಈ ತರ ಪರ್ಫೆಕ್ಟ್ ಆಗಿರೋ ಟೆಕ್ಸ್ಚರ್ ಬರುತ್ತೆ. ಅಂಡ್ ಟೇಕ್ ಅ ಲುಕ್, ಇದ್ರಲ್ಲಿರೋ ಕ್ರಿಸ್ಟಲ್ಸ್ ಟೆಕ್ಸ್ಚರ್ ಏನಿದೆ ಅಲ್ಲ, ಇದರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ. ಅಂಡ್ ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನ್ ಆಗಿ ಮಸಾಲಾ ರೊಟ್ಟಿನ ಮಾಡ್ಕೊಳ್ಳೋಣ. ಬಟ್ ಈ ರೆಸಿಪಿನ ನಾನು ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ. ಅಂಡ್ ನೀವೇನಾದ್ರೂ ಇನ್ನೂ ನೋಡಿರ್ಲಿಲ್ಲ ಅಂದ್ರೆ ಯು ಕ್ಯಾನ್ ವಾಚ್. ಐ ವಿಲ್ ಶೇರ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಸಾಫ್ಟ್ ಆಗಿರೋ ಈ ಮಸಾಲಾ ರೊಟ್ಟಿ ಮೇಲೆ ಈ ಪುಡಿನ ಈ ತರ ಸ್ಪ್ರಿಂಕಲ್ ಮಾಡಿಕೊಂಡು ಇದಕ್ಕೆ 1-2 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತಿಂದ್ರೆ ರಿಯಲಿ ಸ್ವರ್ಗ ಅಂದ್ರೆ ಸ್ವರ್ಗ. ಅಂಡ್ ಇದನ್ನ ಇಷ್ಟಪಡದೇ ಇರೋಕೆ ಸಾಧ್ಯನೇ ಇಲ್ಲ. ಅದ್ರಲ್ಲೂ ನಿಮ್ಮ ಮಕ್ಳೇನಾದ್ರೂ ರೊಟ್ಟಿ ತಿನ್ನಲ್ಲ ಅಂತ ಹಠ ಮಾಡ್ತಾ ಇದ್ರೆ ಈ ತರ ಮಾಡ್ಕೊಳ್ಳಿ. ನಿಜವಾಗ್ಲೂ 100% ನಿಮ್ಮ ಮಕ್ಕಳು ರೊಟ್ಟಿನ ಖಾಲಿ ಮಾಡ್ತಾರೆ. ಯಾಕೆ ಅಂದ್ರೆ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನನ್ನ ಮಕ್ಕಳು ಸಹ ಹಠ ಮಾಡ್ತಾ ಇದ್ರು. ಈ ತರ ಮಾಡ್ಕೊಟ್ಮೇಲೆ ಪೂರ್ತಿ ರೊಟ್ಟಿ ಖಾಲಿನೇ ಮಾಡಿಬಿಟ್ರು. ಅಂಡ್ ಅದರಲ್ಲೂ ಈ ಥರ ಫ್ಯಾನ್ಸಿಯಾಗಿ ಮಾಡಿಕೊಟ್ಟು ನೋಡಿ ತಿಂದೇ ತಿಂತಾರೆ. ಸೊ ತಿಂದರೆ ಪ್ಲೀಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಈಗಲೇ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಶೇರ್ ದ ರೆಸಿಪಿ. ಓಕೆ ದೆನ್ ಬಾಯ್.